ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕಾವ್ಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮಸಾಲ ವಡೆ, ಕಡಲೆಬೇಳೆ ವಡೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಅದೇ ಮನೇಲಿರೋ ಪದಾರ್ಥಗಳನ್ನ ಉಪಯೋಗ ಮಾಡಿಕೊಂಡು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಅರ್ಧ KGಯಷ್ಟು ಕಡಲೆಬೇಳೆ ತಗೊಂಡು 2 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ನೋಡಿ, ಚೆನ್ನಾಗಿ ನೆಂದರೆ ಅಷ್ಟೇ ಕಡಲೆಬೇಳೆ ವಡೆ ಚೆನ್ನಾಗಿ ಬರೋದು. ಟೈಮ್ ಇಲ್ಲ ಅಂತ ಅನ್ನೋದಾದರೆ ಬಿಸಿನೀರಲ್ಲಿ ಕೂಡ ನೆನೆಸ್ಕೋಬೋದು, ಬೇಗ ನೆನೆಯುತ್ತೆ. ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪನೇ ತಗೊಂಡು ನೀರನ್ನು ಯೂಸ್ ಮಾಡ್ದಲೇ ಹಾಗೆ ತರಿಯಾಗಿ ರುಬ್ಕೊಳ್ಳಿ. ನೋಡಿ, ಕಾಣಿಸ್ತಿದೆಯಲ್ಲ, ತೋರಿಸ್ತಿದ್ದೀನಿ ನೋಡಿ, ಇದೇ ಥರ ಇರಬೇಕು. ಯಾವುದೇ ಥರ ನೀರು ಯೂಸ್ ಮಾಡ್ಕೋಬೇಡಿ. ಒಂದೇ ಸಲ ಫುಲ್ ಹಾಕ್ಕೊಂಡು ರುಬ್ಕೊಳ್ಳೋಣ ಅಂತ ಅಂದ್ಕೋಬೇಡಿ. ಆ ಥರನೂ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಮೇಲ್ಗಡೆ ಕಡಲೆಬೇಳೆ ಹಾಗೇ ಇರುತ್ತೆ, ಕೆಳಗೆ ನುಣ್ಣಗಾಗುತ್ತೆ. ಅದಕ್ಕೆ ಹೇಳ್ತಿರೋದು. ಈಗ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳೋದಕ್ಕಿಂತ ಮುಂಚೆ ಎಣ್ಣೆ ಕಾಯಕ್ಕೆ ಇಟ್ಕೊಬಿಡೋಣ, ಆವಾಗ ಕರೆಕ್ಟಾಗಿರುತ್ತೆ. ಈಗ ಒಂದು ಪಾತ್ರೆ, ಅಗಲವಾದ ಪಾತ್ರೆ ಅದು ತೊಗೊಳ್ಳಿ. ಇದು ಸ್ವಲ್ಪ ದೊಡ್ಡದಾಗೆ ತೊಗೊಳ್ಳಿ. ನೋಡಿ, ನಾನು ರುಬ್ಕೊಂಡಿರೋ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ನಂತರ ದೊಡ್ಡ ಗಾತ್ರದ 2 ಈರುಳ್ಳಿ, ನಂತರ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, 1 ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೀವು ಅರ್ಧ KGಗಿಂತ ಜಾಸ್ತಿ ತೊಗೊಂಡ್ರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ನಾನು ಎಲ್ಲದನ್ನು ಕಡಲೆಬೇಳೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವೆಷ್ಟು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಕಡಲೆಬೇಳೆ ವಡೆ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಕೈಯಲ್ಲಿ ಎಲ್ಲದಕ್ಕೂ ಹೊಂದ್ಕೊಬೇಕು. ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರೋ ಅಷ್ಟೇ ಚೆನ್ನಾಗಿ ವಡೆ ಬರುತ್ತೆ. ಈಗ 1 ಕಪ್ಪಲ್ಲಿ ನೀರು ತಗೊಂಡು ಕೈಯಲ್ಲಿ ಹಚ್ಕೊಂಡು ಸ್ವಲ್ಪ ತಗೊಂಡು ಉಂಡೆ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ, ಇದೇ ಥರ ಚೆನ್ನಾಗಿ ಉಂಡೆ ಮಾಡಿಕೊಂಡು ಕೈಯಲ್ಲಿ ನಿಧಾನಕ್ಕೆ ತಟ್ಟಿ, ಜೋರಾಗಿ ತಟ್ಟಬೇಡಿ, ತುಂಬ ಪ್ರೆಷರ್ ಕೂಡ ಹಾಕಬೇಡಿ. ನಿಧಾನಾಗಿ ಪ್ರೆಸ್ ಮಾಡಿದರೆ ಅದು ರೌಂಡ್ ಶೇಪಲ್ಲಿ ಬರುತ್ತೆ. ನೋಡಿ, ನಾನು ತೋರಿಸ್ತಿದ್ದೀನಿ ನೋಡಿ, ಇದೇ ಥರನೇ ತಟ್ಟಬೇಕು. ಆವಾಗ ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ಇಲ್ಲ ನಮಗೆ ಬೇಗ ತಟ್ಟೋಕ್ಕಾಗಲ್ಲ ಅಂತ ಅನ್ನೋರು ಒಂದು ಪ್ಲೇಟಲ್ಲಿ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಂಡು ಆಮೇಲೆ ಕೈಗೆ ನೀರು ಸವರಿಸ್ಕೊಂಡು ತಟ್ಟಿ ಹಾಕ್ಕೊಳ್ಳಿ. ಎಲ್ಲದೂ ಕೂಡ ಇದೇ ಥರ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಆದರೆ ಎಣ್ಣೆಲಿ ಬಿಡಬೇಕಾದ್ರೆ ಎಣ್ಣೆ ತುಂಬ ಬಿಸಿಯಾಗಿದ್ದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಹಾಕ್ಕೊಳ್ಳಿ. ಆವಾಗ ಚೆನ್ನಾಗಿ ಎಲ್ಲದೂ ಬೇಯುತ್ತೆ. ಇಲ್ಲಾಂದರೆ ಒಂದು ಬೆಂದಿರುತ್ತೆ, ಇಲ್ಲಾಂದರೆ ಒಂದು ಬೇಯ್ದಲೇ ಇರುತ್ತೆ, ಈ ಥರ ಆಗುತ್ತೆ. ನೋಡಿ, ನಾನು ಇಲ್ಲಿ ಥರ ತಿರುಗಿಸ್ಕೊಂಡು ಹಾಕ್ತಿದ್ದೀನಲ್ಲ, ಈ ಥರ ಒಂದೊಂದಾಗಿ ತಿರುಗಿಸಿ ಹಾಕ್ಕೊಳ್ಳಿ. ವಡೆ ಎಣ್ಣೆಲಿ ಹಾಕಿದ ತಕ್ಷಣವೇ ಯಾವುದೇ ಕಾರಣಕ್ಕೂ ತಿರುಗಿಸ್ಕೋಕ್ಕೆ ಹೋಗ್ಬೇಡಿ. ಒಂದು 5 ನಿಮಿಷ ಬಿಟ್ಟು ತಿರುಗಿಸಾಕಿ, ಇಲ್ಲಾಂದರೆ ವಡೆ ಮುರ್ಕೊಳೋ ಚಾನ್ಸಸ್ಸು ತುಂಬ ಇರುತ್ತೆ. ಇವಾಗ ಐ ಫ್ಲೇಮಲ್ಲಿ ಬೇಯಿಸ್ಕೋಬೋದು ನೀವು, ಏನೂ ಪ್ರಾಬ್ಲಮ್ ಇಲ್ಲ. ಹಾಕೋತಿಗೆ ಮಾತ್ರ ಸ್ವಲ್ಪ ಲೋ ಫ್ಲೇಮಲ್ಲೇ ಹಾಕ್ಕೊಳ್ಳಿ. ಯಾಕೆ ಅಂದರೆ ಮೇಲ್ಗಡೆ ಬೆಂದಿರುತ್ತೆ, ಒಳಗೆ ಬೆಂದಿರೋಲ್ಲ. ನೋಡಿ, ಈಗ ಮಸಾಲೆ ವಡೆ ಪರ್ಫೆಕ್ಟಾಗಿ ಬೆಂದಿದೆ, ತೋರಿಸ್ತಿದ್ದೀನಲ್ಲ ನೋಡಿ. ಇವಾಗ ಒಂದು ಪ್ಲೇಟಿಗೆ ತೆಗೆದು ಹಾಕ್ಕೊಳ್ಳಿ. ಇದೇ ಥರನೇ ಎಲ್ಲದೂ ಬೇಯಿಸ್ಕೋಬೇಕಾಗುತ್ತೆ. ತುಂಬ ರುಚಿಯಾಗಿರುತ್ತೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಇಂಗ್ರೀಡಿಯೆಂಟ್ಸ್ ಇದ್ದೇ ಇರುತ್ತೆ ಅಲ್ವಾ. ಮಳೆ ಬಂದಾಗ ಬಿಸಿ ಟೀ ಜೊತೆ ಅಥವಾ ಕಾಫಿ ಜೊತೆ ಏನಾದರೂ ತಿನ್ನಬೇಕು ಅಂತ ಅನಿಸಿದರೆ ಈ ಥರ ಒಮ್ಮೆ ಟ್ರೈ ಮಾಡಿ. ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಮೊದಲನೇ ಸತಿ ನನ್ನ ವಿಡಿಯೋ ನೋಡ್ತಿರೋರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಈಸಿ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.